ಏನೇನು ಪಾರ್ಥ ಯಾವತ್ತಿದ್ರು ನಿಮ್ಮನೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಮೇಡಮ್. ನನಗೆ ವಿಷಯನೇ ಗೊತ್ತಿಲ್ಲದೆ ಡ್ಯಾಡ್ ಮಾತಿಗೆ ಕಟ್ಬಿತ್ತು ಆಸೆ ಮಣ್ಣೆ ಮೇಲೆ ಕೂತ್ಕೊಂಡ್ಬಿಟ್ಟೆ. ಮನಸ್ಸು ತಡಿಲಿಲ್ಲ ಮೇಡಮ್. ಅದಕ್ಕೆ ಅವ್ರ ಕಣ್ ತಪ್ಪಿಸಿ ಓಡ್ ಬಂದ್ಬಿಟ್ಟೆ. ಅಂದ್ರೆ ಮತ್ತೆ ನಿನ್ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಜಗತ್ತಲ್ಲಿ ಅತಿ ಹೆಚ್ಚು ಪ್ರೀತಿಸೋ ಡ್ಯಾಡ್ ಮಾತನ್ನ ಮೀರಿ ಬಂದಿದ್ದೀನಿ ಮೇಡಮ್. ಹೌದು, ನಾನು ಸಂಧ್ಯಾ ಇಲ್ಲೇ ಇದೀವಿ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಪಾರ್ಥ, ಪಾರ್ಥ, ಸಂಧ್ಯಾ ಇಲ್ಲಿ. ಮೇಡಮ್ ಕೂಲ್ ಕೂಲ್ ಕೂಲ್. ಸಂಧ್ಯಾ ಸೇಫ್ ಆಗಿದ್ದಾಳೆ. ಸಂಧ್ಯಾನ್ ಮನೆಗೆ ಸೇಫಾಗಿ ಕಳಿಸಿ ನಿಮ್ಗೇನಾಗ್ಬಿಡುತ್ತಾ ಅಂತ ಬಂದೆ. ಪಾರ್ಥ, ನನ್ನನ್ನ ಬಿಟ್ಟು ನಿಂಬರ ಯಾರನ್ನ ಮದ್ವೆ ಆಗ್ತಿದೆ ಅಂತ ಕೇಳಿ ಒಂದು ಕ್ಷಣ ನಾನು ಎದೆ ಬರ್ತದೆ ನಿಂತು ಹೋಗಿತ್ತು. ಇಲ್ಲ ಮೇಡಮ್, ನಿಮ್ಮನ್ ಬಿಟ್ಟು ಈ ಜೀವನದಲ್ಲಿ ಇನ್ಯಾರನ್ನು ಮದುವೆ ಆಗಲ್ಲ. ಪಾರ್ಥ, ನಾನು ಅವಾಗಲೇ ನಿನಗೆ ಕಾಲ್ ಮಾಡಿದ್ದೆ. ಬೇರೆ ಯಾರೋ ಕಾಲ್ ರಿಸೀವ್ ಮಾಡಿದ್ರು. ನೀನ್ ತಾಳಿ ಕಟ್ತೀನಿ ಅಂತ ಹೇಳಿದ್ ನನಗೆ ಕೇಳಿಸ್ತು. ನಿನ್ನ ಕಳ್ಕೊಂಡ್ಬಿಟ್ಟೆ. ನೀನ್ ಯಾವತ್ತೂ ನನಗ್ ಸಿಗಲ್ಲ ಅಂತ ಅನ್ಕೊಂಡ್ಬಿಟ್ಟೆ ಪಾರ್ಥ. ನಿನ್ನ ಬಿಟ್ಟಿರಕ್ ಸಾಧ್ಯ ಇಲ್ಲ ಅನ್ನೋದು ಅವಾಗ್ಲೇ ನನಗ್ ಗೊತ್ತಾಗಿದ್ದು. ಏನೇನು ಪಾರ್ಥ ಯಾವತ್ತಿದ್ರು ನಿಮ್ಮನೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಮೇಡಮ್. ನನಗೆ ವಿಷಯನೇ ಗೊತ್ತಿಲ್ಲದೆ ಡ್ಯಾಡ್ ಮಾತಿಗೆ ಕಟ್ಬಿತ್ತು ಆಸೆ ಮಣ್ಣೆ ಮೇಲೆ ಕೂತ್ಕೊಂಡ್ಬಿಟ್ಟೆ. ಮನಸ್ಸು ತಡಿಲಿಲ್ಲ ಮೇಡಮ್. ಅದಕ್ಕೆ ಅವ್ರ ಕಣ್ ತಪ್ಪಿಸಿ ಓಡ್ ಬಂದ್ಬಿಟ್ಟೆ. ಅಂದ್ರೆ ಮತ್ತೆ ನಿನ್ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಜಗತ್ತಲ್ಲಿ ಅತಿ ಹೆಚ್ಚು ಪ್ರೀತಿಸೋ ಡ್ಯಾಡ್ ಮಾತನ್ನ ಮೀರಿ ಬಂದಿದ್ದೀನಿ ಮೇಡಮ್. ಹೌದು, ನಾನು ಸಂಧ್ಯಾ ಇಲ್ಲೇ ಇದೀವಿ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಅದು ಅದು ಮೇಡಮ್, ನಾನು ಜೆ ಪಿ ಪಾಟೀಲ್ ಮಗ ಇಲ್ಲ ಇದ್ದಾರೆ ಬರ್ರ. ಹೇಳಿ ಹೇಳಿ ಮಾವ. ನಾನು ಯಾವತ್ತು ಡ್ಯಾಡ್ ಬೇರೆ ನೀವು ಬೇರೆ ಅನ್ಕೊಂಡೇ ಇಲ್ಲ. ಮನ್ಸಾರೆ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ರೆಸ್ಪೆಕ್ಟ್. ಆದ್ರೆ ನೀವು ನನ್ನ ಮದ್ವೆನ ಇಷ್ಟು ಲೈಟ್ ಆಗಿ ತಗೊಂಡು ಇವರೆಲ್ರೂ ಮುಂದೆ ಜೋಕ್ ಮಾಡಲ್ಲ ಮಾವ. ಯಾಕೆ? ಬೃಂದಕ್ಕ, ಸಾರಿ ಬೃಂದಕ್ಕ, ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಆದ್ರೂ ನಾನ್ ಪ್ರೀತಿ ಮಾಡಿ ಮದ್ವೆ ಆಗಿದ್ದೀನಿ, ನನಗೆ ಗೊತ್ತಾಗುತ್ತೆ, ನಾನ್ ನೋಡ್ಕೋತೀನಿ. ನಿನ್ ಮದ್ವೆ ನಾನೇ ಮಾಡ್ತೀನಿ ಅಂತ ಹೇಳಿ ಯಾಕಕ್ಕ ಮೋಸ ಮಾಡಿದ್ರಿ? ಯಾಕಕ್ಕ? ನೀವೆಲ್ರು ನನ್ನ ಅರ್ಜುನ್ ಮದ್ವೆನ ತುಂಬಾ ಲೈಟ್ ಆಗಿ ತಗೊಂಡ್ಬಿಟ್ರಿ. ಅವನ್ನ ಕನ್ವಿನ್ಸ್ ಮಾಡಕ್ಕೆ
ಯಾರು ಪ್ರಯತ್ನನೇ ಪಟ್ಟಿಲ್ಲ. ನಿಮ್ಮೆಲ್ರಿಂದಾನೆ ನಾನು ಈ ಪರಿಸ್ಥಿತಿಯಲ್ಲಿ ನಿಂತಿರೋದು. ಒಂದಲ್ಲ ಇವತ್ತಿಲ್ಲೇನ್ ನಡೀತೋ ಅದಕ್ಕೆ ನಾನು ನಿನಗೆ ಕ್ಷಮೆ ಕೇಳ್ತೀನಿ. ಆದಷ್ಟು ಬೇಗ ನೀನ್ ಅನ್ಕೊಂಡ ಹಾಗೆ ಅರ್ಜುನ್ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ. ಆ ಮದ್ವೆ ಆದ್ಮೇಲೆ ನಿಮ್ಮನ್ನ ನಂಬ್ತೀನಿ ಮಾವ. ನಿನ್ನ ತುಂಬಾ ನಂಬಿದ್ದೆ ಜೆಪಿ. ನಾನು ಇವತ್ತು ನನ್ನ ಮಗಳ ವಿಷಯದಲ್ಲಿ ಅರ್ಧ ಕಳ್ಕೊಂಡ್ಬಿಟ್ಟೆ. ನಿನ್ನ ಮುಂದೆ ಕೈ ಮುಗಿದು ಬೇಡ್ಕೊಡ್ತೀನಿ, ದಯವಿಟ್ಟು ನನ್ನ ಮಗನ ವಿಷಯದಲ್ಲಿ ಬೇಡ. ಈ ಕೇಸ್ ಕೈ ತಪ್ಪಿತು ವ್ಯಕ್ತಿ ಪ್ರಸಾದ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೆನಪಲ್ಲಿಟ್ಕೋ. ಇಲ್ಲಿವರೆಗೂ ಈ ಜೆಪಿನ ಯಾರು ಸೋಲ್ಸಿರ್ಲಿಲ್ಲ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ನನ್ನ ಮಗ ಅನ್ನಿಸ್ಕೊಂಡವನೇ ನನ್ನನ್ನ ಸೋಲು ಹಾಗೆ ಮಾಡ್ಬಿಟ್ಟ. ಇನ್ನು ಮುಂದೆ ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ ಆ ನಮ್ಮ ಕಾಲೇಜಿನ ದಿನಗಳು, ಆ ಮೋಜು ಮಸ್ತಿ ಎಲ್ಲ ನೆನಪಿಗೆ ಬರುತ್ತೆ ಕಣೋ ರವಿ. ಅಲ್ವಾ? ಅದೇ ಆ 12B ಬಸ್ಸಲ್ಲಿ ಹಿಂದ್ಗಡೆ ನೇತಾಡ್ಕೊಂಡು ಹೋಗ್ತಾ ಇದ್ವಿ, ಮುಂದ್ಗಡೆ ಹುಡುಗಿಯರೆಲ್ಲ ನಿಂತಿರ್ತಿದ್ರು. ಏಯ್ ಕೇಳಿಸ್ಕೊ, ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ವಿ. ಆದ್ರೂ ಎಲ್ಲ ನೋಟ್ಸು ಬರಿತಿದ್ವಿ ನಾವು. ಆಮೇಲೆ ಕ್ಯಾಂಟೀನಲ್ಲಿ ಬೈಟು ಕಾಫಿ ಕುಡಿತಾ ಇದ್ದಿತ್ತು. ಜೋಲ್ ಕಾಸೆ ಇರ್ತಿರ್ಲಿಲ್ಲ ಅಂತ ಕಾಲ ಅದು. ಆದ್ರೂ ಸಂತೋಷವಾಗಿದ್ವಿ ಅಲ್ವಾ? ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ನೋಡು. ನಮ್ಮ ಜಮಾನ ಮುಗ್ದು ನಮ್ಮ ಮಕ್ಕಳೇ ಮದುವೆ ವಯಸ್ಸಿಗೆ ಬಂದಿದ್ದಾರೆ. ಮುಂದಿನ ತಿಂಗಳು 30ನೇ ತಾರೀಕು ನನ್ನ ಮಗಳು ಮದುವೆ. ಆಹಾ, ಎಲ್ಲರೂ ಬರ್ಬೇಕಪ್ಪ. ವೆರಿ ಗುಡ್ ವೆರಿ ಗುಡ್. ನೀವು ಬರ್ಬೇಕು ಮೇಡಮ್. ಹೌದೌದು, ನೀವೆಲ್ಲರೂ ಬರ್ಬೇಕು. ಆಯ್ತಾಯ್ತು. ನಿನ್ ಮಗಳ ಮದುವೆ ಯಾವಾಗ ರವಿ? ರೀ, ಅವ್ರ ಮಗಳು ಓಡೋಗಿದ್ದಾಳೆ ಅಂತ ಹೇಳಿದ್ರಲ್ಲ, ಈಗ ಅವ್ರ ಮಗಳಿಗೆ 2ನೇ ಮದುವೆ ಮಾಡ್ತಾರಂತ. ಸುಮ್ಮನೆ ಇರ, 2ನೇ ಮಗಳಿದ್ದಾಳೆ. ಓಹೋ, ಇನ್ನೊಬ್ಳು ಮಗಳಿದ್ದಾಳ? ಸರಿ ಸರಿ. ನೋಡಿ, ನಮ್ಗಿರೋದು ಒಬ್ಬಳೆ ಮಕ್ಕಳು. ಅವಳು ಲಾಯರ್ ಆಗಿದ್ದಾಳೆ. ಈ ಮನೆಗೆ ಆಧಾರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾಳೆ, ನಮ್ಮನ್ನು ಸಾಕ್ತಿದ್ದಾಳೆ. ಓಹೋ, ಗಂಡು ದಿಕ್ಕಿಲ್ಲದ ಮನೆಗೆ ಗಂಡು ಮಗಳಾಗಿದ್ದಾಳೆ ಅಂತ ಅನ್ಸುತ್ತೆ. ಹಾಗೆ ಅನ್ಬೇಕು ನೀವು. ನಮ್ಗೆ ಹೆಣ್ಮಗಳಿದ್ದಾಳೆ ಏನೋ ಖುಷಿ ಇದೆ, ಸಂಭ್ರಮ ಇದೆ. ಹೆಣ್ಮಗಳು ಹುಟ್ಟುವುದು ಅಂತ ನಮ್ಗೇನು ಬೇಜಾರಿಲ್ಲ, ಹೀಗಳಿಕೆ ನೀವಿಲ್ಲ. ಹಾಗಂತ ನಾವೇನು ಅವಳು ಗಂಡು ಮಗಳು ಅಂತ ಬೆಳೆಸಿಲ್ಲ. ನಾವು ಹೆಣ್ಮಗು ಅಂತ ಬೆಳೆಸಿದ್ದೀವಿ. ಹೆಣ್ಮಗಳು ಹೀಗೆ ಇರಬೇಕು ಅನ್ನೋ ರೀತಿನಲ್ಲಿ ಬೆಳೆಸಿದೀವಿ. ಎಲ್ಲ ನೋಡ್ಬೇಕು, ಅವಳನ್ನ ಕಲ್ತ್ಕೊಂಡು ಹೆಣ್ಮಕ್ಳು ಹೇಗಿರ್ಬೇಕು ಅಂತ ನೋಡಿ ತಿಳ್ಕೋಬೇಕು. ಆಗ ಬೆಳೆಸಿದೀವಿ ನಾವು. ಸರಿ ರವೀಂದ್ರ, ನಾವಿನ್ನು ನೋಡ್ತೇವೆ. ತಪ್ಪದಲ್ಲೇ ಮದುವೆಗೆ ಬರ್ಬೇಕಪ್ಪ. ಆಯ್ತು ಆಯ್ತು. ಈ ಸಿಟಿನಲ್ಲೇ ನಾನು ನಂಬರ್ 1 ಲಾಯರ್. ನಾನು ಬರ್ತಾ ಇದ್ದೀನಿ ಅಂದ್ರೆ ನನ್ನ ಎದುರುಗಡೆ ಇರೋರ್ ಗಂಟು ಒಣಗುತ್ತೆ. ನನ್ನ ಮಾತಿನ ವೇದವಾಕ್ಯ ಅಂತ ನಂಬ್ತಾರೆ. ಅಂಥದ್ರಲ್ಲಿ ನನ್ನ ಮಗ, ನನ್ನ ಸ್ವಂತ ಮಗ, ನನ್ನ ಮಾತಿಗೆ ಬೆಲೆ ಕೊಡದೆ ಎಲ್ಲರ ಮುಂದೆ ಅವಮಾನ ಮಾಡ್ಬಿಟ್ಟ. ಜೆಪಿ, ಎಲ್ಲ ವಿಷಯ ಗೊತ್ತಿದ್ರು ನನ್ನಿಂದ ಮುತ್ತಿಟ್ಟಿದ್ದೆ ಅಲ್ವಾ ನಿನ್ನ. ಏನೋ ಹುಡುಗಾಟದಲ್ಲಿ ಅವನ್ ಹೀಗ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೆ ಜೆಪಿ. ನಿಮ್ ವಿಷಯದಲ್ಲಿ ಅವನ್ಗೆ
ಆಟ ಆಡ್ಬೇಡ ಅಂತ ಕೂಡ ವಾರ್ನ್ ಮಾಡಿದ್ದೆ. ಕೊನೆ ಕ್ಷಣದಲ್ಲಿ ಹೀಗಾಗಿದೆ. ಗೊತ್ತಿರ್ಲಿಲ್ಲ ಅನ್ನೋದ್ ಬಿಟ್ಟು ನಿನಗ್ ಬೇರೆ ಏನಾದ್ರೂ ಹೇಳಕ್ ಬರ್ತಾ? ನಿನ್ನ ನಿರ್ಲಕ್ಷ್ಯ ಇಲ್ಲ, ನಿನ್ನ ಮಗನ ಹಠದಿಂದ ಇವತ್ತು ನಾನು ತಲೆ ತಗ್ಸೋ ಹಾಗಾಯ್ತು. ಯು ನೋ ಸಮಥಿಂಗ್, ಫಾರ್ ದ ಫಸ್ಟ್ ಟೈಮ್, ಮೊದಲನೇ ಸಲ ನನ್ನ ಮೇಲೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದ ಶಕ್ತಿ. ಇವ್ರು ಬಂದಿರೋ ಸಿಟ್ಟಿಗೆ ಅರ್ಜುನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಅವನ್ ಹೋಗಿ ಆ ಭಾರ್ಗವಿ ಜೊತೆ ಇರ್ತಾನೆ. ಆಗ ಇದನ್ನೆಲ್ಲ ಮಾಡ್ಸಿತ್ತು ಅನ್ಕೊಂಡು ಮಾವ ನನ್ನನ್ನೂ ಆಚೆ ಕರ್ಮ. ಯಾರ್ ಏನೇ ಮಾಡಿದ್ರು ನನ್ ಸಂಸಾರದ ಬುಡಕ್ಕೆ ಬರುತ್ತಲ್ಲಪ್ಪ. ನಿನ್ನ ಮಗನ್ನ ಸರಿಯಾಗಿ ಬೆಳೆಸ್ತಾ ಇದ್ದಿದ್ದು ನಿನ್ನ ತಪ್ಪು ನಿರ್ಮಲ. ಅವನನ್ನ ಹದ್ಬಸ್ತಲ್ಲಿ ಇಟ್ಕೊಂಡಿದ್ದಿದ್ರೆ ನಾನಿವತ್ತು ತಲೆ ತಗ್ಸೋ ಪ್ರಸಂಗನೇ ಬರ್ತಿರ್ಲಿಲ್ಲ. ಸರಿಯಾಗಿರೋದೆಲ್ಲ ತಂದೆ ಗುಣ, ತಪ್ಪಾಗಿರೋದೆಲ್ಲ ತಾಯಿ ಗುಣನೇ ಅನ್ನೋ ಅದೇ ಹಳೆ ಕುಂಟು ನೆಪ ಹೇಳ್ತಿದ್ಯಲ್ಲ ಜೆಪಿ. ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಶಕುಂತ. ಇಷ್ಟಕ್ಕೂ ಆ ವಂದನಾಗ ಏನ್ ಕಮ್ಮಿ ಆಗಿದೆ? ಇಸಂಟ್ ಶಿ ಬ್ಯೂಟಿಫುಲ್? ಆಸ್ತಿ ಇಲ್ವಾ? ಅವಳನ್ನ ಬಿಟ್ಟು ಬೇರೆ ಯಾವುದೋ ಹುಡುಗಿ ಹಿಂದೆ ಹೋಗ್ತಿದ್ದಾನೆ. ಯಾರ ಹುಡುಗಿ? ಯಾರ ಹುಡುಗಿ? ಬೃಂದಾ, ಹೇಳು. ನನಗ್ ಗೊತ್ತು ನೀನು ಅರ್ಜುನ್ ಕ್ಲೋಸ್ ಆಗಿದ್ದೀರಾ ಅಂತ. ಆ ಹುಡುಗಿ ಯಾರು ಅಂತ ಹೇಳು. ನಿನ್ನ ಕೇಳ್ತಿರೋದು. ಆ ಹುಡುಗಿ ಯಾರು? ಮಾವ, ಅವಳು ಯಾರು ಅಂತ ನನ್ಗೂ ಗೊತ್ತಿಲ್ಲ ಮಾವ. ವಂದನ ಹೇಳಿದ್ಮೇಲೆ ನನ್ಗೂ ಗೊತ್ತಾಗಿದ್ದು. ನಂಗೆ ವಿಷಯ ಗೊತ್ತಾಗಿದ ತಕ್ಷಣ ನಿಮ್ಗೆ ಹೇಳದ್ನಲ್ಲ, ನನ್ಗೆ ಅದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಮಾವ. ಈಗ ಆ ಹುಡುಗಿ ಬಗ್ಗೆ ಯಾಕೆ ಕೇಳ್ತಿದೀಯಾ? ಹೇಳಿದ್ರೆ ಅವ್ರಿಬ್ರಿಗೂ ಮದ್ವೆ ಮಾಡಿಸ್ತೀಯ ಜೆಪಿ? ಅವನು ಮನೆಗೆ ಬಂದ ಮೇಲೆ ನಡೆಯೋದು ಅವನ ಮದುವೆ ಅಲ್ಲ, ಅವನ ತಿಥಿ.